ಗುರು ತಂದೆ ಕ್ರಿಕೆಟ್ನ ದೇವರು ಅನ್ಸ್ಕೊಂಡ್ರು, ಆದರೆ ಮಗ ಇನ್ನೂ ಗ್ರೌಂಡಲ್ಲಿ ಸ್ಟ್ರಗಲ್ ಮಾಡ್ತಾ ಇದ್ದಾರೆ. ಪ್ಲೇಯಿಂಗ್ 11ನಲ್ಲಿ ಆಡೋಕ್ಕೆ ಸ್ಟ್ರಗಲ್ ಮಾಡ್ತಾ ಇದ್ದಾರೆ. ಹೌದು ಗುರು, ನಾವು ಅರ್ಜುನ್ ತೆಂಡೂಲ್ಕರ್ ಅವ್ರನ್ನ ಅಪ್ರಿಷಿಯೇಟ್ ಮಾಡಲೇಬೇಕು. ಯಾಕಂತ ಹೇಳಿದ್ರೆ ಅವರ ತಂದೆ ಗಾಡ್ ಆಫ್ ಕ್ರಿಕೆಟ್. ಆದ್ರೂ ಅದು ಯಾವುದು ತಲೆಯಲ್ಲಿ ಇಟ್ಕೊಳ್ದೆ ತಮ್ಮಿಂದ ಏನು ಎಫರ್ಟ್ ಹಾಕಬೇಕೋ ಅದನ್ನು ಹಾಕ್ತಾ ಇದ್ದಾರೆ. ಇವತ್ತು ಅವ್ರನ್ನ ನಾವು ವಾಟರ್ ಬಾಯ್ ಆಗಿ ನೋಡ್ತಾ ಇದ್ದೀವಿ, ನೆಟ್ಟಲ್ಲಿ ಪ್ರಾಕ್ಟೀಸ್ ಮಾಡೋದನ್ನ ನೋಡ್ತಾ ಇದ್ದೀವಿ. ಬಟ್ ಅವ್ರಿಗೆ ಪ್ಲೇಯಿಂಗ್ 11ನಲ್ಲಿ ಆಡೋಕ್ಕೆ ಒಂದು ಚಾನ್ಸ್ ಸಿಗ್ತಾ ಇಲ್ಲ. ಏನಕ್ಕೆ ಸಿಗ್ತಾ ಇಲ್ಲ? ಸ್ಕಿಲ್ ಕಡಿಮೆ ಇರ್ಬೋದು, ಟ್ಯಾಲೆಂಟ್ ಇಲ್ಲದೆ ಇರ್ಬೋದು, ಬಟ್ ಅವ್ರ ಹಠನ ಅವ್ರು ಬಿಟ್ಟಿಲ್ಲ. ಅವರು ಕಂಟಿನ್ಯೂಸ್ ಆಗಿ ಪ್ರಯತ್ನ ಮಾಡ್ತಾ ಇದ್ದಾರೆ, ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ತಮ್ಮ ತಂದೆ ಹೆಸರನ್ನ ಯೂಸ್ ಮಾಡಿ ಪ್ಲೇಯಿಂಗ್ 11ನಲ್ಲಿ ಆಡೋಕ್ಕೆ ಟ್ರೈ ಮಾಡ್ತಾ ಇಲ್ಲ. ಹಾಗಂತ ಎಲ್ಲೂ ಕ್ವಿಟ್ ಮಾಡೋ ಕಡೆ ಕೂಡ ಆಲೋಚನೆ ಮಾಡಿಲ್ಲ. ಅದನ್ನೆಲ್ಲ ಬಿಟ್ಟು ತನ್ನ ಏನು ಪ್ರಯತ್ನ ನಾನು ಪಡಬೇಕೋ ತಾನು ಆ ಪ್ರಯತ್ನನ ಪಟ್ಟು ಶ್ರಮನ ಹಾಕಿ ಸ್ಕಿಲ್ನ ಬೆಳೆಸ್ಕೊಂಡು ಪ್ಲೇಯಿಂಗ್ 11ನಲ್ಲಿ ಆಡ್ತೀನಿ ಅಂತ ಛಲ ಇಟ್ಕೊಂಡಿರೋದು ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಹಾಗೇನೆ ನಿನ್ನೆ ನಡೆದಂತಹ ಮ್ಯಾಚಲ್ಲಿ ಅವ್ರಿಗೊಂದು ಚಾನ್ಸ್ ಸಿಕ್ತು, ಒಂದು ವಿಕೆಟ್ ಕೂಡ ತಗೊಂಡ್ರು, ಮತ್ತೆ ಅವ್ರ ತಂದೆಯಿಂದ ಅಪ್ರಿಸಿಯೇಷನ್ ನೋಟ್ ಕೂಡ ಬಂತು.